ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಎರಡು ದೇವರುಗಳು ಸದಾ ತಿರುಗುತ್ತಿದ್ದಾರೆ. ನಿಮ್ಮ ಮನೆಗೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುವಂತಹ ಉದ್ದೇಶದಿಂದ ನಿಮ್ಮ ಕನಸುಗಳಲ್ಲೂ ಸಹ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಎರಡು ದೇವತೆಗಳು ಸದಾ ಹೇಗೆ ಬರುತ್ತಿದ್ದಾರೆ? ಖಂಡಿತವಾಗಿ ಸತ್ಯವನ್ನು ತಿಳಿದುಕೊಂಡರೆ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ. ಹಲವಾರು ಬಾರಿ ಮರಣದ ಬಾಯಿಂದ ನಿಮ್ಮನ್ನು ರಕ್ಷಿಸುತ್ತಿರುವಂತಹ ದೇವರು ಯಾರು? ನಿಮ್ಮ ಜೀವನದಲ್ಲಿ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ನಡೆಯುವಂತಹ ವಿಶೇಷವಾದ ಬದಲಾವಣೆ ಏನು? ನಿಮ್ಮ ಮನೆಯಲ್ಲಿ ನಡೆಯುವಂತಹ ವಿಷಯಗಳು ಖಂಡಿತವಾಗಿ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾ ಹೋಗುತ್ತೆ. ವೃಷಭ ರಾಶಿಯವರ ಮನೆಯಲ್ಲಿ ಎರಡು ದೇವತೆಗಳು ಸದಾ ತಿರುಗುತ್ತಿದ್ದಾರೆ. ಖಂಡಿತವಾಗಿ ಅವರು ನಿಮ್ಮ ಜೀವನವನ್ನು ಉತ್ತಮವಾದ ಬದಲಾವಣೆಯನ್ನು ತರುವಂತಹ ವಿಶೇಷವಾದ ಸಮಯ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ನಿಮ್ಮ ಬದುಕಿನಲ್ಲಿ ಬಾಳಿನಲ್ಲಿ ಅದ್ಭುತವಾದ ಘಟನೆಗಳು ಖಂಡಿತವಾಗಿ ಸಂಭವಿಸುತ್ತದೆ. ಈ ಸತ್ಯವನ್ನು ಕೇಳಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಶಾಕ್ ಆಗ್ತೀರಾ. ಏಕೆಂದರೆ ವೃಷಭ ರಾಶಿಯವರ ಜೀವನದಲ್ಲಿ ಎರಡು ಸರ್ಪ ದೇವತೆಗಳ ಆಗಮನ ಇವರ ಜೀವನಕ್ಕೆ ಒಂದು ದೊಡ್ಡ ತಿರುವನ್ನು ತಂದುಕೊಡುತ್ತದೆ. ವೃಷಭ ರಾಶಿಯವರೇ, ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಆತ್ಮೀಯ ಶಕ್ತಿ ವಲಯದಲ್ಲಿ ಎರಡು ಸರ್ಪ ದೇವತೆಗಳ ಅನುಗ್ರಹ ಇದೆ. ಖಂಡಿತವಾಗಿ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಕನಸಿನ ಮೂಲಕ ಸರ್ಪಗಳು ಕಾಣಿಸಿಕೊಳ್ಳೋದು ಒಂದು ಸಾಮಾನ್ಯವಾದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಳೆಯ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ, ಈ ನಂಬಿಕೆಗಳ ಪ್ರಕಾರ ಸರ್ಪ ದೇವತೆಗಳು ಎಂದರೆ ನಾಗದೇವತೆಗಳು. ಖಂಡಿತವಾಗಿ ಇವರ ರಕ್ಷಣೆ, ಸಂಕೇತ, ಜ್ಞಾನ ಅಥವಾ ಯಾವುದೇ ಒಂದು ಗುಪ್ತ ಶಕ್ತಿಗಳ ಪ್ರತಿನಿಧಿಗಳು. ನಿಮ್ಮ ಕನಸಿನಲ್ಲಿ ಎರಡು ಸರ್ಪಗಳು ಕಾಣಿಸಿಕೊಳ್ಳುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ ಎಂಬುದರ ಸೂಚನೆಯಾಗಿರುತ್ತದೆ. ಇಂತಹ ಕನಸುಗಳು ಸಾಮಾನ್ಯವಾಗಿ ದೈವಿಕ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ, ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತಿದೆ. ವೃಷಭ ರಾಶಿಯವರೇ, ಸ್ವಭಾವತಃ ಆಳವಾದ ಚಿಂತನೆ, ರಹಸ್ಯವಾದ ಮನಸ್ಸು ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಹತ್ತಿರವಾದವರು. ಆದ್ದರಿಂದ ಸರ್ಪ ದೇವತೆಗಳ ಅನುಗ್ರಹ ನಿಮ್ಮ ಜೀವನದಲ್ಲಿ ಕಂಡುಬರೋದು ಅಪರೂಪದ ವಿಷಯವಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ, ಈ ಬಾರಿ ನೀವು ಮರಣದ ಬಾಯಿಂದ ಅಕಸ್ಮಾತ್ ಆಗಿ ತಪ್ಪಿಸಿಕೊಂಡಿರಬಹುದು. ಹಲವಾರು ಬಾರಿ ದೊಡ್ಡ ದೊಡ್ಡ ಅಪಘಾತಗಳು, ಆರೋಗ್ಯ ಸಮಸ್ಯೆಗಳು, ಕಾಯಿಲೆಗಳು, ಇನ್ನೇನು ಎಲ್ಲವೂ ಮುಗಿದೇ ಹೋಯಿತು ಎನ್ನುವಂತಹ ಸಂದರ್ಭದಲ್ಲಿ ಕೂಡ ನೀವು ಯಾವುದೋ ಒಂದು ಶಕ್ತಿಯಿಂದ, ದೇವರ ಅನುಗ್ರಹದಿಂದ ಬಚಾವಾಗಿ ಬಂದಿದ್ದೀರಾ. ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆದಿಲ್ಲ, ಸಾಮಾನ್ಯವೂ ಅಲ್ಲ. ಖಂಡಿತವಾಗಿ ಸರ್ಪ ದೇವತೆಗಳ ಅನುಗ್ರಹ ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ಅಪರೂಪವಾದ ವಿಷಯವಲ್ಲ ಎಂದು ಕೆಲವರು ಹೇಳುತ್ತಾರೆ. ಆದರೂ ಕೂಡ ಜ್ಯೋತಿಷ್ಯದ ಪ್ರಕಾರ ನೀವು ಬಹಳಷ್ಟು ಅದೃಷ್ಟವಂತರು. ಎಲ್ಲರೂ ನಿದ್ರೆ ಮಾಡುವಂತಹ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ, ನಿಮ್ಮ ಕನಸಿನಲ್ಲಿ ನಾಗರ ಹಾವುಗಳು ಕಾಣಿಸಿಕೊಳ್ಳೋದು, ಕನಸಿನ ಮೂಲಕ ಸರ್ಪಗಳು ಶಾಂತವಾಗಿ ಕಾಣಿಸಿಕೊಂಡರೆ ಅದು ಭಯದ ಸಂಕೇತವಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಒಳ್ಳೆಯ ಘಟನೆಗಳ ಸಂಕೇತವಾಗಿರುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲಿ ಅದ್ಭುತವಾಗಿರುವಂತಹ ಲಾಭ. ಈ ಸಮಯ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯವು ಕೂಡ ಈ ಸಮಯ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾವಣೆ ಮಾಡುತ್ತೆ. ವಿಶೇಷವಾಗಿ ಸರ್ಪಗಳು ಕನಸಿನಲ್ಲಿ ಭಯಪಡಿಸುವ ರೀತಿ, ಕಚ್ಚುವ ರೀತಿ ಕಾಣಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಅಪಾಯವನ್ನು ತಿಳಿಸಲು ಬಂದಿರುವಂತಹ ಸಂಕೇತವಾಗಿರುತ್ತದೆ. ಅದರಿಂದಾಗಿ ನೀವು ಆ ಒಂದು ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನೀವು ವಿಶೇಷವಾಗಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಜೀವನದಲ್ಲಿ ತೊಂದರೆಗಳು ಬರೋದನ್ನು ಮೊದಲೇ ತಿಳಿದುಕೊಂಡು ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ವಿಶೇಷವಾದ ಶಕ್ತಿಯ ಒಂದು ವಲಯವನ್ನು ನಾಗದೇವತೆಗಳು ನಿಮ್ಮ ಸುತ್ತ ನಿರ್ಮಿಸ್ತಾ ಇದ್ದಾರೆ. ಈ ರಾಶಿಯವರ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದು ತಿಳಿದಿರುವಂತಹ ವಿಷಯ. ಅಸ್ತಿತ್ವದ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣದಲ್ಲೇ ತಿರುವನ್ನು ಪಡೆದುಕೊಳ್ಳುತ್ತದೆ. ಅವರು ಒಮ್ಮೆ ನಿಮ್ಮ ಜೀವನದಲ್ಲಿ ವರವನ್ನು ಕೊಟ್ಟರೆ ನೀವು ಸಾಯುವವರೆಗೂ ಕೂಡ ಕೋಟ್ಯಾಧಿಪತಿಯಾಗಿ ಸಾಯಬಹುದು. ಅದೇ ರೀತಿ ಅವರು ನಿಮ್ಮಿಂದ ಒಂದು ವಸ್ತುವನ್ನು ಕೇಳುತ್ತಿದ್ದಾರೆ. ಆ ವಸ್ತುವನ್ನು ನೀವು ನಿರಾಕರಿಸಿದರೆ, ಕೊಡದೆ ಹೋದರೆ ಖಂಡಿತವಾಗಿ ಕಷ್ಟ ನಿಷ್ಠೂರಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಅಧಿಕಾರ, ಗೌರವ, ವೈಭವದಿಂದ ತುಂಬಿರುತ್ತದೆ. ಆದರೆ ಅವರ ಅಸಮಾಧಾನ ಜೀವನದಲ್ಲಿ ಭಾರಿ ಕುಸಿತವನ್ನು ಕೂಡ ತರಬಲ್ಲದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ಕೂಡ ನಿಮ್ಮ ಮನಸ್ಸು ತಲ್ಲಣಗೊಳ್ಳಬಹುದು. ಯಾವುದೇ ಸಂದೇಹವಿಲ್ಲ. ಈ ಎರಡು ದಿವ್ಯ ಶಕ್ತಿಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಮತ್ತು ಅವರಿಂದ ನಿಮಗೆ ಏನಾಗುತ್ತದೆ, ನಿಮ್ಮಿಂದ ಅವರಿಗೆ ಯಾವ ವಸ್ತು ಬೇಕು, ಇದನ್ನೆಲ್ಲ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವಂತಹ ಸಮಸ್ಯೆ ಆಗಿರ್ಬೋದು ಅಥವಾ ಸಂತೋಷದ ಕ್ಷಣಗಳಾಗಿರಬಹುದು, ಎಲ್ಲದಕ್ಕೂ ಕೂಡ ಕಾರಣ ಈ ಶಕ್ತಿಗಳ ಪಾತ್ರ ಅತಿ ಆಳವಾದದ್ದು. ನೀವು ಎದುರಿಸುವಂತಹ ಅನೇಕ ಅಪಾಯಗಳು, ನಿರೀಕ್ಷೆ ಮಾಡಿರದಂತಹ ಅನಿರೀಕ್ಷಿತ ಸಂಕಷ್ಟಗಳು, ಭಯಾನಕ ಸಂದರ್ಭದಲ್ಲಿ ನೀವು ಪಾರಾದರೆ ಅದರ ಹಿಂದೆ ಕಾಣದ ರಕ್ಷಣಾ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಅದನ್ನು ಅಷ್ಟೊಂದು ಸುಲಭವಾಗಿ ತೆಗೆದುಕೊಳ್ಬಾರ್ದು. ಏಕೆಂದರೆ ವೃಷಭ ರಾಶಿಯವರ ಮೇಲೆ ದೈವಿಕವಾಗಿರುವಂತಹ ದೈವಿ ಕೃಪೆ ಕೆಲಸ ಮಾಡ್ತಾ ಇರುತ್ತೆ. ನೀವು ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಸುಲಭವಾಗಿ ಹೊರಬರ್ತೀರಾ. ಸಾಲದ ಸಮಸ್ಯೆಯಿಂದ ಯೋಚನೆ ಮಾಡ್ತಾ ಇದ್ರೆ ಹಣ ಹೇಗೋ ನಿಮ್ಮ ಹತ್ರ ಒದಗಿ ಬರುತ್ತದೆ. ಇದೆಲ್ಲದಕ್ಕೂ ಕಾರಣ ಖಂಡಿತವಾಗಿ ನಾಗದೇವರುಗಳ ಸಂಪೂರ್ಣವಾಗಿ ರಕ್ಷಣಾ ಕವಚ ನಿಮ್ಮ ಮೇಲಿದೆ ಎಂಬುದರ ಅರ್ಥ. ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿವಂತಿಕೆ, ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ನೋಡಿ ಕೆಲವರು ಅಸೂಯೆ ಪಡುತ್ತಾರೆ. ನಿಮ್ಮ ಸುತ್ತಮುತ್ತ ಸಾಕಷ್ಟು ಜನರು ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕೊಡಲು ಬಯಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಏರಿಕೆಯನ್ನು ಕಂಡಾಗ ಎಲ್ಲವನ್ನ ಕೂಡ ಕಸಿದುಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ. ಖಂಡಿತವಾಗಿ ಇದು ಹೊರಗಿನವರ ಕೆಲಸವಲ್ಲ. ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಆತ್ಮವಿಶ್ವಾಸಿಯಾಗಿ ಕೆಲಸ ಮಾಡ್ತಿರುವಂತಹ, ನಿಮ್ಮ ಹಿಂದೆ ಬೆಂಬಲಕನಂತೆ ನಿಂತಿರುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾನೆ. ಒಟ್ಟಾರೆಯಾಗಿ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ ಮಂತ್ರ, ನಕಾರಾತ್ಮಕ ಶಕ್ತಿಗಳು ಹಾಗೂ ಗುಪ್ತ ಶಕ್ತಿಗಳನ್ನು ಪ್ರಯೋಗ ಮಾಡಿರುವಂತಹ ಸಾಧ್ಯತೆ ಇದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾನಸಿಕ ಶಾಂತಿ ಕೂಡ ಅಪಾಯ ಉಂಟಾಗಿರಬಹುದು. ಅದೇ ರೀತಿ ನಿಮಗೆ ಯಾವುದೋ ಸರಿಯಿಲ್ಲ, ಒತ್ತಡ ಎನ್ನುವಂತಹ ಮನಸ್ಥಿತಿ, ಪರಿಸ್ಥಿತಿಗಳು ಅನುಭವ ನೀಡಿರಬಹುದು. ಈಗ ಯೋಚನೆ ಮಾಡಬೇಡಿ, ಎಲ್ಲದಕ್ಕೂ ಕೂಡ ಸರಿಯಾದ ಸಮಯ ಪ್ರಾಪ್ತಿಯಾಗಿದೆ. ಆದರೆ ಯಾರ ಮೇಲೆ ಈ ಎರಡು ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೋ ಅವರಿಗೆ ಗಂಭೀರವಾದ ಹಾನಿ ಮಾಡಲು ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ರಾಶಿಯವರಿಗೆ ಇನ್ನು ಮುಂದೆ ಬರುತ್ತಿರುವಂತಹ 4-5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ನಿರ್ಣಾಯಕ ಸಮಯವಾಗಿದೆ. ನೀವು ಹೊಸತನದಿಂದ ಕೂಡಿರುವಂತಹ ದೊಡ್ಡ ಬದಲಾವಣೆಯನ್ನು ಸಂಭವಿಸುವಂತಹ ಸಾಧ್ಯತೆ ಇರೋದ್ರಿಂದ ವಿಶೇಷವಾಗಿ ಈ ಮಾರ್ಚ್ ತಿಂಗಳು ನಿಮಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ, ಅದೃಷ್ಟ, ವಿಶೇಷವಾದ ಸೂಚನೆ ಸಿಗ್ತಾ ಹೋಗುತ್ತೆ. ಹಣಕಾಸಿನ ಅವಕಾಶ, ಅಧಿಕಾರ, ಸಂತೋಷ, ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಸೂಚನೆಗಳು ಸಿಗುತ್ತದೆ. ಆದರೆ ಎಚ್ಚರಿಕೆ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಚಟುವಟಿಕೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ಮತ್ತು ವಿವೇಕದಿಂದ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದ್ತೀರಾ. ಇನ್ನೊಂದು ಮಹತ್ತರವಾದ ಅರ್ಥವೆಂದರೆ ಸರ್ಪ ದೇವತೆಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಪ್ರಗತಿಯನ್ನು ತರಲು ಸಹಾಯ ಮಾಡಬಹುದು. ವೃಷಭ ರಾಶಿಯವರೇ ಕೆಲ ವರ್ಷಗಳಿಂದ ಎದುರಿಸುತ್ತಿರುವಂತಹ ಅಡಚಣೆಗಳು, ಸಾಲದ ಸಮಸ್ಯೆಗಳು ಅಥವಾ ಜೀವನದಲ್ಲಿ ಬರ್ತಕ್ಕಂತಹ ಅಡೆತಡೆಗಳು ನಿಧಾನವಾಗಿ ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. ಕನಸಿನಲ್ಲಿ 2 ಸರ್ಪಗಳು ಒಟ್ಟಿಗೆ ಕಾಣಿಸಿದರೆ ಅದು ಸಹಾಯ, ರಕ್ಷಣೆ, ಭಾಗ್ಯ ಎಂದು ನೀವು ಅಂದುಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶವನ್ನು ತಂದುಕೊಡುತ್ತದೆ. ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ದೈವಿಕವಾಗಿ ಜ್ಯೋತಿಷ್ಯದ ಪ್ರಕಾರ ಈ ಸಮಯ ಅದ್ಭುತವಾಗಿದೆ ಎಂದು ತಿಳಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಾಗದೇವತೆಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಒಟ್ಟಾರೆಯಾಗಿ ವೃಷಭ ರಾಶಿಯವರೇ 2 ಸರ್ಪ ದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಳ್ಳೋದು ಒಂದು ಶುಭ ಮತ್ತು ರಕ್ಷಣೆಯ ಸೂಚಕ. ಖಂಡಿತವಾಗಿ ಆರ್ಥಿಕವಾಗಿ ಸುಧಾರಣೆ, ಜೀವನದಲ್ಲಿ ಹೊಸ ಅವಕಾಶಗಳು, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಬರಬಹುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಯೋಚನೆ ಮಾಡಿ ಸ್ಪಷ್ಟವಾಗಿ ತೆಗೆದುಕೊಳ್ಳಿ. ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತಾರೆ. ಅದೇ ಸಮಯದಲ್ಲಿ ನಾಗದೇವತೆಗಳು ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಲು ಬಯಸುತ್ತಿದ್ದಾರೆ. ಅದೇ ರೀತಿ ಅವರು ನಿಮ್ಮಿಂದ ಒಂದು ವಸ್ತುವನ್ನು ಕೇಳುತ್ತಿದ್ದಾರೆ. ಅದು ಏನೆಂದರೆ ಗೌರವ, ಕೃತಜ್ಞತೆ. ಖಂಡಿತ ನೀವು ಪಡೆದುಕೊಳ್ಳುವ ಪ್ರತಿಯೊಂದು ವಸ್ತುವಿನ ಮೇಲೆ ಕೃತಜ್ಞತೆ ಇರಬೇಕು. ಮನೆಯಲ್ಲಿ ಶಾಂತವಾದ ವಾತಾವರಣ ಇರಬೇಕು. ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಮಹಿಳೆಯರಿಗೆ ಗೌರವ ಕೊಡಬೇಕು. ಮಕ್ಕಳು ಕೂಡ ಮನೆಯಲ್ಲಿ ಶಾಂತವಾಗಿ ವರ್ತಿಸಬೇಕು. ಎಲ್ಲಿ ಸ್ವಚ್ಛತೆ ಮತ್ತು ಶಾಂತಿ ಇರುತ್ತದೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಖಂಡಿತವಾಗಿ ನಿಮ್ಮ ಕುಟುಂಬವನ್ನು ಅದ್ಭುತವಾಗಿ ಇಟ್ಟುಕೊಂಡು ಎಲ್ಲ ರೀತಿಯ ಆಸೆ ಕನಸುಗಳನ್ನು ನೆರವೇರಿಸಿಕೊಳ್ಬೇಕು. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ತಾಳ್ಮೆಯಿಂದ ನಿರ್ವಹಿಸೋದನ್ನು ಕಲಿಬೇಕು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನೀವು ಈ ಒಂದು ಸಂದರ್ಭದಲ್ಲಿ ಅದನ್ನು ಕೊಡಲು ನಿರಾಕರಿಸಿದರೆ ನಿಮ್ಮ ಜೀವನ ನರಕವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಾಢ ನಿದ್ರೆಯಲ್ಲಿರುವಾಗ ಪ್ರತಿ ಮಧ್ಯರಾತ್ರಿ ಆ ದೇವತೆಗಳು ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಅಕಸ್ಮಾತ್ ಆದಂತಹ ವಿಷಯಗಳು ನಿಮ್ಮ ಎಲ್ಲವನ್ನ ತಿಳಿದುಕೊಂಡ ನಂತರ ಆಶ್ಚರ್ಯಚಕಿತರಾಗ್ತೀರಾ. ಜೊತೆಗೆ ನಿಮ್ಮ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತದೆ. ದೇವರು ನಿಮ್ಮ ಬಳಿಗೆ ಬಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಇದ್ರು ಕೂಡ ನೀವು ಯಾವುದನ್ನು ಪರಿಗಣಿಸ್ತಾ ಇಲ್ಲ. ದೇವರ ಮೇಲೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ.
ಕೆಲವೊಮ್ಮೆ ಸರ್ಪಗಳು ನಿಮ್ಮ ಪೂರ್ವಜರ ರೂಪವಾಗಿರ್ಬೋದು, ಕುಲದೇವತೆಗಳ ರೂಪವಾಗಿರ್ಬೋದು. ಅವರು ನಿಮಗೆ ಕನಸಿನ ಮೂಲಕ ಬಂದು ಉತ್ತಮವಾದ ಒಂದು ಮಾರ್ಗವನ್ನು ತಿಳಿಸೋಕೆ ಬಯಸ್ತಾ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಹೊಸದಾದ ಒಂದು ಕಲಿಕೆಯನ್ನು ಪ್ರಾರಂಭಿಸೋಕೆ ಪ್ರೇರೇಪಣೆ ನೀಡ್ತಾ ಇರ್ಬೋದು. ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಗೌರವ, ಸನ್ಮಾರ್ಗ, ವಿಶೇಷವಾದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆದರೆ ಖಂಡಿತವಾಗಿ ಈ ಸಮಯ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನು ಉಂಟು ಮಾಡಬಾರ್ದು, ಅವುಗಳಿಗೆ ತೊಂದರೆಯನ್ನು ಕೊಡಬಾರ್ದು. ಖಂಡಿತವಾಗಿ ಈ ಸಮಯದಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಹಾಕಬೇಕು. ಜೋಡಿ ನಾಗರ ಕಲ್ಲಿಗೆ ಹೋಗಿ ಹಾಲನ್ನು ಹಾಕಿ ಹೂವನ್ನು ಅರ್ಪಣೆ ಮಾಡಿ ಹಣ್ಣುಗಳಿಂದ ಅಭಿಷೇಕ ಮಾಡಿ ನಿಮ್ಮ ಆಸೆಗಳನ್ನು, ಮನಸ್ಸಿನ ಇಚ್ಛೆಗಳನ್ನು ಹೇಳಿಕೊಳ್ಳಿ. ಈ ರೀತಿಯಾಗಿ ಮಂಗಳವಾರ ಅಥವಾ ಭಾನುವಾರ 5 ವಾರಗಳು ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಖಂಡಿತವಾಗಿ ನಿಮ್ಮ ಜೀವನ ಬೇಗನೆ ಅಭಿವೃದ್ಧಿಯನ್ನು ಹೊಂದುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾದ ತಿರುವನ್ನು ಪಡೆದುಕೊಳ್ಳುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ಶಿವನ ಆರಾಧನೆ ಮಾಡಿ ಸುಬ್ರಹ್ಮಣ್ಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಕಲ ದೋಷಗಳು, ದೃಷ್ಟಿ ದೋಷಗಳು, ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಅಂಶಗಳು, ಸಾಲದ ಸಮಸ್ಯೆಗಳು ಪರಿಹಾರವಾಗಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯದಿಂದ ತುಂಬಿರುತ್ತದೆ. ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಚಿಕ್ಕ ಪರಿಹಾರವನ್ನು ಮಾಡಲು ಮರಿಬೇಡಿ. ಖಂಡಿತವಾಗಿ ಇದರಿಂದ ನಿಮ್ಮ ಜೀವನ ಅದ್ಭುತವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಪ್ರತಿದಿನ ಸಾಧ್ಯವಾದಷ್ಟು ನಾಗದೇವರ ಮುಂದೆ ಪ್ರಾರ್ಥನೆ ಮಾಡೋದು ಉತ್ತಮವಾದ ಫಲವನ್ನು ನೀಡುತ್ತದೆ. ಖಂಡಿತವಾಗಿ ಇದು ಕೇವಲ ಭಕ್ತಿ ಮತ್ತು ಮನಃಶಾಂತಿಗಾಗಿ ಮಾಡುವ ಆಚರಣೆಯಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಧೈರ್ಯ, ಶಾಂತಿ, ನೆಮ್ಮದಿ ಸಿಗುತ್ತದೆ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸು ಗಟ್ಟಿಯಾದಷ್ಟು, ನಿಮ್ಮ ಜೀವನದ ಮೇಲೆ ವಿಶ್ವಾಸ ಹೆಚ್ಚಾದಷ್ಟು ನೀವು ಎದುರಿಸುತ್ತಿರುವಂತಹ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸಲು ಶಕ್ತಿ ದೊರಕುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕನಸಿನಲ್ಲಿ ಸರ್ಪದೇವತೆಗಳು ಕಾಣಿಸಿಕೊಂಡರೆ ಅದು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ದೇವರು ನೀಡುತ್ತಿರುವಂತಹ ಒಂದು ಸಂದೇಶದ ಅಂಶವೆಂದು ತಿಳಿದುಕೊಳ್ಬೇಕು. ಈ ಸಮಯ ಒಟ್ಟಾರೆಯಾಗಿ ವೃಷಭ ರಾಶಿಯವರೇ, 2 ಸರ್ಪದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮ ಜೀವನದಲ್ಲಿ ಹೊಸ ರಕ್ಷಣೆ, ಶಾಂತಿ, ಅವಕಾಶ, ಆಧ್ಯಾತ್ಮಿಕ ಚಿಂತನೆ, ಎಲ್ಲ ರೀತಿಯ ಬೆಳವಣಿಗೆಗೆ ಮೂಲಕ ಜಗತ್ತಿಗೆ ಸಾರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ನಿಮಗೆ ದೇವರ ಆಶೀರ್ವಾದವನ್ನು ಕೂಡ ದಯಪಾಲಿಸ್ತಾ ಇದ್ದಾರೆ. ನಿಮ್ಮ ಭಾಗ್ಯವು ಅದ್ಭುತವಾಗಿ ಬದಲಾವಣೆ ಆಗುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ದೈವಿಕವಾದ ರಕ್ಷಣೆಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾರೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.